ಹಾಯ್! ಎಲ್ರಿಗೂ ನಮಸ್ತೆ. ಸೋಮವಾರದ ಮಿನಿ ವ್ಲಾಗ್. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಸಜ್ಜಿ ರೊಟ್ಟಿ, ತುಪ್ರೆಕಾಯಿ ಪಲ್ಯ, ಹಾಗೆ ಬಾಳೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ಇನ್ನು ಮಕ್ಕಳ ಸ್ನ್ಯಾಕ್ಸಿಗೆ ಪೈನಾಪಲ್‌ನ ಕೊಟ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಒಂದು ರಾಶಿ ಇದೆ ಬಟ್ಟೆ. ನಿನ್ನೆ ಮನೇಲಿ ಇದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡ್ಕೊಳ್ತಿದ್ದೆ. ಸೊ ಇಲ್ಲದೇ ಇರೋದ್ರಿಂದ ಇಡೀ ದಿನ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು. ನೀರು ಬಿಟ್ಟಾಗಂತೂ ಇರೋ ಬರೋ ಕ್ಲೀನಿಂಗ್ ಕೆಲಸ ಎಲ್ಲ ನಡೆಯುತ್ತೆ. ಯಾವುದಾದ್ರೂ ಹಬ್ಬ ಬಂದರೆ ಹೆಂಗೆ ಸಂಭ್ರಮ ಪಡ್ತೀವೋ, ನೀರು ಬಿಟ್ಟಾಗ ಸೇಮ್ ಫೀಲಿಂಗ್ ಇರುತ್ತೆ. ಅದನ್ನು ತೊಳಿಬೇಕು, ಇದನ್ನು ತೊಳಿಬೇಕು, ಅದನ್ನು ಕ್ಲೀನ್ ಮಾಡ್ಬೇಕು, ಇದನ್ನು ಕ್ಲೀನ್ ಮಾಡ್ಬೇಕಂತ ಇಡೀ ದಿನ ಬರೀ ಕೆಲಸ ಮಾಡೋದ್ರಲ್ಲೇ ಇರ್ತೀನಿ. ತುಂಬ ದಿನ ಆಯಿತು ಈ ಗಿಡನ ಹೊರಗಡೆ ತೊಗೊಂಡೋಗಿ ಇಟ್ಟಿಲ್ಲ. ಒಂದು ಸ್ವಲ್ಪ ಎಲೆ ಎಲ್ಲ ಕೆಂಪಾಗ್ತಿದೆ. ಇವತ್ತು ಹೊರಗಡೆ ಇಡೋಣ ಅಂತ ಹೇಳಿ ಎಷ್ಟೋ ಜನ ಕಾಮೆಂಟಲ್ಲಿ ಕೇಳ್ತಿರ್ತಾರೆ, ಮೇಂಟೆನೆನ್ಸ್ ಎಲ್ಲ ಹೇಗೆ ಗಿಡಗಳದ್ದು ಅಂತ ಹೇಳಿ. ನಾನು ರೆಗ್ಯುಲರ್ ವೀಡಿಯೋ ಮಾಡಿದಾಗ ಹಾಕ್ತಾನೆ ಇರ್ತೀನಿ. ಗಿಡಗಳು ತುಂಬ ಹೆಲ್ದಿ ಆಗಿರಬೇಕು ಅಂದರೆ ಸರಿಯಾದ ಸಮಯಕ್ಕೆ ನೀರು ಹಾಗೆ ಬಿಸಿಲು ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಕೇರ್ ಅಂತ ಏನೂ ಇಲ್ಲ. ಎಷ್ಟು ಬಿಸಿಲಿಗೆ ಇಡ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ದಂಟಿನ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ವಾರದಿಂದ ಆರಾಮಾಗಿ ಸೊಪ್ಪು ಸಿಗುತ್ತೆ ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಮಿಕ್ಕಿರೋ ರೊಟ್ಟಿನೆಲ್ಲ ಮಾಡ್ಕೊಳ್ತಿದ್ದೀನಿ. ಎಷ್ಟೋ ಜನ ಸಿಕ್ಕವ್ರು ಕೇಳ್ತಾರೆ, ಅದೇನೋ ಗೊತ್ತಿಲ್ಲ, ನೀವೇನಾದರೂ ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ. ಖಂಡಿತ ಇಲ್ಲ. ಯಾಕಂದರೆ ಮನೇಲಿ ಮಾಡೋ ಕೆಲಸ ಯಾವುದೂ ಕೆಲಸ ಅಂತ ಕನ್ಸಿಡರ್ ಆಗಲ್ಲ ಅಲ್ವಾ? ಹಾಗಾಗಿ ಇಲ್ಲ ಅಂತಲೇ ಹೇಳಬೇಕು. ನಾವು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೊಂದು ಕೆಲಸ ಮಾಡ್ಕೊಳ್ತೀವಿ. ಯಾವುದೇ ರೀತಿ ರಜೆ ಇಲ್ಲ, ಇದಕ್ಕೆ ಟೈಮಿಂಗ್ ಇಲ್ಲ, ಸಂಬಳ ಅಂತೂ ಮೊದಲೇ ಇಲ್ಲ, ರೆಸ್ಟ್ ಅಂತೂ ಇಲ್ಲವೇ ಇಲ್ಲ. ಆದರೂ ಕೂಡ ಇದು ಕೆಲಸ ಅಲ್ಲ ಅಂತಲೇ ಹೇಳ್ತಾರೆ. ನೋಡಿ ಹೆಂಗಿದೆ ನಮ್ಮ ಹೆಣ್ಮಕ್ಳ ಜೀವನ ನಿಜವಾಗ್ಲೂ. ಹೊರಗಡೆ ಹೋಗಿ ಕೆಲಸ ಮಾಡೋರ್ಗಿರೋಷ್ಟು ವ್ಯಾಲ್ಯೂ ಮನೆಯಲ್ಲಿ ಮಾಡೋರ್ಗಿಲ್ಲ ಅಂತಲೇ ಅನಿಸುತ್ತೆ ನನಗೆ. ವೈಶು ಹೇರ್ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಚೆನ್ನಾಗಿ ಊಟ, ಆಮೇಲೆ ಅವಳು ರೆಗ್ಯುಲರಾಗಿ ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡೇ ಸ್ಕೂಲಿಗೆ ಹೋಗ್ತಾಳೆ. ವಾರದಲ್ಲಿ ಒಂದೆರಡು ಸರಿ ತಲೆ ಸ್ನಾನ, ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಕೇರ್ ಅಂತ ಏನೂ ಇಲ್ಲ. ಸೊ ಒಂದು ಹೊಸ ಪ್ರಾಡಕ್ಟ್ ಕೂಡ ತರಿಸ್ಕೊಂಡಿದ್ದೆ.